ತುಲಾ ರಾಶಿಯವರೇ ನಮಸ್ಕಾರ. ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾಳೆಯಿಂದ ಮತ್ತು ಮುಂದಿನ 5 ದಿನಗಳಲ್ಲಿ ನಿಮ್ಮ ಜೇಬಿನಲ್ಲಿ 2 ವಸ್ತುಗಳನ್ನು ಇಟ್ಟುಕೊಳ್ಳಿ. ನನ್ನ ಮಾತುಗಳನ್ನು ತಮಾಷೆಯಾಗಿ ತೆಗೆದುಕೊಳ್ಳುವ ತಪ್ಪನ್ನು ಮಾಡಬೇಡಿ, ಏಕೆಂದರೆ ಈ 2 ವಿಷಯಗಳು ಕೇವಲ ಸಾಮಾನ್ಯ ವಸ್ತುಗಳ ಬಗ್ಗೆ ಅಲ್ಲ. ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಮಾತು, ನಿಮ್ಮ ಅದೃಷ್ಟ, ನಿಮ್ಮ ಸಂಪತ್ತು, ನಿಮ್ಮ ಪ್ರೀತಿ ಮತ್ತು ಗೌರವದ ಶಕ್ತಿಯ ಬಗ್ಗೆಯೂ ಇವೆ. ಹೌದು ಸ್ನೇಹಿತರೆ, ನೀವು ಈ 2 ವಿಷಯಗಳನ್ನು ಸರಿಯಾದ ವಿಧಾನದಿಂದ ಹೊಂದಿದಾಗ ಸಂದರ್ಭಗಳು ಕ್ರಮೇಣ ನಿಮ್ಮ ಪರವಾಗಿ ತಿರುಗುತ್ತವೆ. ಅದು ಸಂಪತ್ತು, ಕಾರು, ಬಂಗಲೆ, ಹಣ, ಪ್ರೀತಿ, ಗೌರವ ಅಥವಾ ನೀವು ತಿಂಗಳುಗಳಿಂದ ಪ್ರಾರ್ಥಿಸುತ್ತಿರುವ ಅನೇಕ ಅವಕಾಶಗಳಾಗಿರಲಿ, ಆ ಮಾತುಗಳು ನಿಮ್ಮನ್ನು ಆಕರ್ಷಿಸಲು ಪ್ರಾರಂಭಿಸುತ್ತವೆ. ಆದರೆ ಸ್ನೇಹಿತರೆ, ನೆನಪಿಡಿ, ಈ ವಿಧಾನವು ಕೇವಲ ವಸ್ತುಗಳನ್ನು ಹೊಂದುವುದರ ಬಗ್ಗೆ ಅಲ್ಲ, ಅದನ್ನು ನಂಬಿಕೆ, ಸಂಯಮ ಮತ್ತು ಭಕ್ತಿಯಿಂದ ಮಾಡಬೇಕು. ಸ್ನೇಹಿತರೆ, ಇಂದಿನ ಚರ್ಚೆಯು ರಹಸ್ಯವಾಗಿದೆ, ಅದನ್ನು ತಮಾಷೆಯಾಗಿ ಕೇಳಬೇಡಿ. ನೀವು ಈ ವಿಡಿಯೋವನ್ನು ಮಧ್ಯದಲ್ಲಿ ಬಿಟ್ಟರೆ ಮುಂದೆ ಹೋಗಿ, ಅಥವಾ ನಾನು ಅದನ್ನು ನಂತರ ನೋಡುತ್ತೇನೆ ಎಂದು ಭಾವಿಸಿದರೆ ನೀವು ಅದನ್ನು ನಂತರ ಕೇಳುತ್ತೀರಿ. ಹಾಗಾಗಿ ಸ್ನೇಹಿತರೆ, ಮುಂಬರುವ 5 ದಿನಗಳ ಸಂಪೂರ್ಣ ಪ್ರಯೋಜನವನ್ನು ನೀವು ಪಡೆಯಬೇಕಾಗಿದ್ದ ಪ್ರಮುಖ ವಿಷಯವೊಂದು ನೀವು ಕಳೆದುಕೊಳ್ಳುವ ಸಾಧ್ಯತೆಯಿದೆ. ಸಂಪತ್ತಿನ ಹಾದಿ ತೆರೆದುಕೊಳ್ಳುತ್ತದೆ ಮತ್ತು ಜೀವನವು ಆರಾಮದಾಯಕವಾಗುತ್ತದೆ. ಆದರೆ ಶುಕ್ರ ದುರ್ಬಲವಾಗಿದ್ದಾಗ ಅಥವಾ ರಾಹು ಬುಧನ ಭ್ರಮೆಗಳಿಂದ ಸುತ್ತುವರೆದಾಗ ಕಠಿಣ ಪರಿಶ್ರಮವೂ ಕೂಡ ಕ್ಷಮಿಸಲಾಗದು ಎಂದು ಸಾಬೀತುಪಡಿಸುತ್ತದೆ. ಪ್ರೀತಿಯಲ್ಲಿ ತಪ್ಪು ತಿಳುವಳಿಕೆಗಳು ಉದ್ಭವಿಸುತ್ತವೆ. ಹಣ ಬರುತ್ತದೆ, ಆದರೆ ಉಳಿಯುವುದಿಲ್ಲ. ಮತ್ತು ಸ್ನೇಹಿತರೆ, ಜನರು ಸ್ನೇಹಿಪರರಂತೆ ನಟಿಸುತ್ತಾರೆ, ಆದರೆ ನಂತರ ಹಿಂದಿನಿಂದ ನಿಮ್ಮನ್ನು ಕುಶಲತೆಯಿಂದ ನಿರ್ವಹಿಸುತ್ತಾರೆ. ನಿಮ್ಮಲ್ಲಿ ಹಲವರು ಹಿಂದೆ ಇದೇ ಪರಿಸ್ಥಿತಿಯನ್ನು ಎದುರಿಸಿದ್ದೀರಿ. ಹೌದು ಸ್ನೇಹಿತರೆ, ನೀವು ನಿರಂತರವಾಗಿ ತೊಂದರೆಗಳಿಂದ ಸುತ್ತುವರೆದಿರುವಿರಿ. ಕೆಲವೊಮ್ಮೆ ನೀವು ಹಣದ ಬಗ್ಗೆ, ಕೆಲವೊಮ್ಮೆ ನಿಮ್ಮ ಮನೆಯ ಬಗ್ಗೆ ಚಿಂತಿಸುತ್ತೀರಿ, ಕೆಲವೊಮ್ಮೆ ಸಂಬಂಧಗಳಲ್ಲಿ ಗೊಂದಲವಿರುತ್ತದೆ. ಆದ್ದರಿಂದ ಸ್ನೇಹಿತರೆ, ಕೆಲವೊಮ್ಮೆ ಕೆಲಸದ ಒತ್ತಡ, ಕೆಲವೊಮ್ಮೆ ಇತರರ ದುಷ್ಟ ಕಣ್ಣು, ಕೆಲವೊಮ್ಮೆ ಪ್ರೀತಿಪಾತ್ರರ ಬದಲಾಗುತ್ತಿರುವ ನಡವಳಿಕೆ ಮತ್ತು ಕೆಲವೊಮ್ಮೆ ನಿಮ್ಮ ಸ್ವಂತ ಹೃದಯದಲ್ಲಿನ ಚಡಪಟಿಕೆ ನಿಮ್ಮನ್ನು ಅಳುವಂತೆ ಮಾಡುತ್ತದೆ. ನೀವು ಹಲವು ಬಾರಿ ಯೋಚಿಸಿದ್ದೀರಿ, ನಾನು ಏನು ತಪ್ಪು ಮಾಡುತ್ತಿದ್ದೇನೆ, ನಾನು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೇನೆ, ನಾನು ದೇವರನ್ನು ಪ್ರಾರ್ಥಿಸುತ್ತೇನೆ, ನಾನು ಯಾರಿಗೂ ಕೆಟ್ಟದ್ದನ್ನು ಬಯಸುವುದಿಲ್ಲ, ಆದರೂ ಜೀವನದಲ್ಲಿ ತೊಂದರೆಗಳು ಏಕೆ ಕೊನೆಗೊಳ್ಳುವುದಿಲ್ಲ? ನನ್ನ ಸ್ನೇಹಿತ, ಇದು ಕೇವಲ ವಿಧಿಯಲ್ಲ. ಕೆಲವೊಮ್ಮೆ ನಮ್ಮ ಸಣ್ಣ ತಪ್ಪುಗಳು, ಕೆಟ್ಟ ಸಹವಾಸ, ತಪ್ಪು ಮಾತುಗಳು, ತಪ್ಪು ನಂಬಿಕೆಗಳು ಮತ್ತು ಮನೆಯಲ್ಲಿರುವ ಶಕ್ತಿಯು ನಮ್ಮ ಪ್ರಗತಿಗೆ ಅಡ್ಡಿಯಾಗುತ್ತದೆ. ಹೌದು, ನೀವು ಜನರೊಂದಿಗೆ ಬೇಗನೆ ಮುಕ್ತರಾಗುತ್ತೀರಿ. ಯಾರಾದರೂ ಸ್ವಲ್ಪ ಸಿಹಿಯಾಗಿ ಮಾತನಾಡುತ್ತಾರೆ, ನಿಮ್ಮನ್ನು ಹೊಗಳುತ್ತಾರೆ ಅಥವಾ ನಿಮ್ಮ ದುಃಖಗಳನ್ನು ಹಂಚಿಕೊಳ್ಳುತ್ತಾರೆ ಮತ್ತು ನೀವು ಮುಕ್ತರಾಗುತ್ತೀರಿ. ಆದರೆ ಕೇಳುವ ಪ್ರತಿಯೊಬ್ಬರೂ ಹಿತೈಷಿಗಳಲ್ಲ ಸ್ನೇಹಿತರೆ. ಕೆಲವರು ನಿಮ್ಮ ದೌರ್ಬಲ್ಯಗಳನ್ನು ತಿಳಿದುಕೊಳ್ಳಲು ಬಯಸುತ್ತಾರೆ. ಇತರರು ನಿಮ್ಮ ಕನಸುಗಳನ್ನು ಕೇಳಿದ ನಂತರ ನಿಮ್ಮ ಹಾದಿಯಲ್ಲಿ ಸಂದೇಶಗಳನ್ನು ಕಳುಹಿಸುತ್ತಾರೆ. ಕೆಲವರು ನಿಮ್ಮ ಆದಾಯ, ನಿಮ್ಮ ಯೋಜನೆಗಳು, ನಿಮ್ಮ ಸಂಬಂಧಗಳು ಮತ್ತು ನಿಮ್ಮ ಮನೆಯ ಬಗ್ಗೆ ತಿಳಿದುಕೊಂಡ ನಂತರ ಅಸೂಯೆ ಪಡುತ್ತಾರೆ ಮತ್ತು ಆ ಅಸೂಯೆ ನಿಮ್ಮ ಹಾದಿಯಲ್ಲಿ ಒಂದು ಅಡ್ಡತೆಯಾಗುತ್ತದೆ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ, ನಾಳೆಯಿಂದ ಮತ್ತು ಮುಂದಿನ 5 ದಿನಗಳವರೆಗೆ ಬುಧ ಮತ್ತು ಶುಕ್ರನ ಶಕ್ತಿಯು ತುಲಾರಾಶಿಯವರ ಜೀವನದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಎಂದು ನಾನು ನಿಮಗೆ ಹೇಳುತ್ತೇನೆ. ಬುಧವು ನಿಮ್ಮ ಬುದ್ಧಿಶಕ್ತಿ, ಮಾತು, ವ್ಯವಹಾರ, ನಿರ್ಧಾರಗಳು, ದಾಖಲೆಗಳು, ಸಂದೇಶಗಳು ಮತ್ತು ಸಂವಹನದ ಮೇಲೆ ಪ್ರಭಾವ ಬೀರುತ್ತದೆ. ಶುಕ್ರವು ನಿಮ್ಮ ಪ್ರೀತಿ, ಆಕರ್ಷಣೆ, ಹಣ, ಅನುಕೂಲತೆ, ಶಾಂತಿ ಮತ್ತು ಸಂಬಂಧಗಳ ಮೇಲೆ ಪ್ರಭಾವ ಬೀರುತ್ತದೆ. ಬುಧ ಮತ್ತು ಶುಕ್ರವು ಸಕಾರಾತ್ಮಕ ಸಂಕೇತಗಳನ್ನು ನೀಡಲು ಸೇರಿಕೊಂಡಾಗ ವ್ಯಕ್ತಿಯ ಮಾತು ತೂಕ ಹೆಚ್ಚಾಗುತ್ತದೆ. ಜನರು ಕೇಳುತ್ತಾರೆ ಮತ್ತು ಸಂಬಂಧಗಳು ಸಿಹಿಯಾಗುತ್ತವೆ. ಸಂಪತ್ತಿನ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಮತ್ತು ಹಳೆಯ ಸಮಸ್ಯೆಗಳು ಪರಿಹರಿಸಲು ಪ್ರಾರಂಭಿಸುತ್ತವೆ. ಆದರೆ ಅದೇ ಸಮಯದಲ್ಲಿ ರಾಹು ಕೂಡ ಭ್ರಮೆಯಲ್ಲಿರುತ್ತಾನೆ. ಇದು ಸಮಸ್ಯೆಗಳನ್ನು ಸೃಷ್ಟಿಸಬಹುದು. ಹೌದು ಸ್ನೇಹಿತರೆ, ಆದ್ದರಿಂದ ಈ 5 ದಿನಗಳು ನಿಮಗೆ ಪ್ರಯೋಜನವನ್ನು ನೀಡುತ್ತವೆ ಮತ್ತು ನಿಮ್ಮನ್ನು ಪರೀಕ್ಷಿಸುತ್ತವೆ. ಈಗ ಎಚ್ಚರಿಕೆಯಿಂದ ಆಲಿಸಿ. ಮುಂಬರುವ 5 ದಿನಗಳ ಮೊದಲದ ದೊಡ್ಡ ಘಟನೆ ಎಚ್ಚರಿಕೆ. ಹೌದು ಸ್ನೇಹಿತರೆ, ನೀವು ಯಾವುದೇ ಹೊಸ ಅವಕಾಶ, ಹೊಸ ಹಣ, ಹೊಸ ಪ್ರೀತಿ, ಹೊಸ ಕೆಲಸ ಅಥವಾ ಹೊಸ ಯೋಜನೆಗಳನ್ನು ಎಂದಿಗೂ ಊದಬಾರದು. ನೀವು ಇನ್ನೂ ತಯಾರಿಕೆಯಲ್ಲಿರುವ ಏನಾದರೂ ಹಂಚಿಕೊಂಡರೆ ದುಷ್ಟ ಕಣ್ಣು, ಅಸೂಯೆ ಮತ್ತು ನಕಾರಾತ್ಮಕ ಮಾತುಗಳು ಅದರ ಮೇಲೆ ಪರಿಣಾಮ ಬೀರಬಹುದು. ಆದ್ದರಿಂದ ಸ್ನೇಹಿತರೆ, ಮೊದಲು ನೀವು ಸ್ವೀಕರಿಸುವ ಯಾವುದೇ ಸಕಾರಾತ್ಮಕ ಚಿಹ್ನೆಗಾಗಿ ದೇವರಿಗೆ ಧನ್ಯವಾದ ಹೇಳಿ. ನಂತರ ಅದನ್ನು ಪಾಲಿಸಿ, ನಂತರ ಸರಿಯಾದ ಸಮಯದಲ್ಲಿ ಮಾತ್ರ ಅದನ್ನು ಹಂಚಿಕೊಳ್ಳಿ. ಸ್ನೇಹಿತರೆ, ಒಂದು ಬೀಜವು ಸಸ್ಯವಾಗುವ ತನಗೆ ಅದನ್ನು ಮಣ್ಣಿನಲ್ಲಿ ರಕ್ಷಿಸಬೇಕು. ಇದೇ ತತ್ವವು ನಿಮ್ಮ ಹಣೆಬರಹಕ್ಕೂ ಅನ್ವಯಿಸುತ್ತದೆ.
ಹೌದು ಸ್ನೇಹಿತರೆ, ಮತ್ತೊಂದು ಪ್ರಮುಖ ಮುನ್ನೆಚ್ಚರಿಕೆ ಎಂದರೆ ನಿಮ್ಮ ಮಾತನ್ನು ಎಚ್ಚರಿಕೆಯಿಂದ ನಿಯಂತ್ರಿಸುವುದು. ತುಲಾ ರಾಶಿಯವರು ಸಾಮಾನ್ಯವಾಗಿ ಸಮತೋಲನವನ್ನು ಬಯಸುತ್ತಾರೆ, ಆದರೆ ಅವರು ಬೇಸರಗೊಂಡಾಗ ಅವರು ಕಠಿಣವಾಗಿ ಮಾತನಾಡಬಹುದು. ಮುಂದಿನ 5 ದಿನಗಳಲ್ಲಿ ಯಾರನ್ನೂ ವಾದಿಸುವುದು, ಅವಮಾನಿಸುವುದು ಅಥವಾ ನಿಂದಿಸುವುದನ್ನು ತಪ್ಪಿಸಿ. ವಿಶೇಷವಾಗಿ ಪ್ರೀತಿ ಸಂಬಂಧಗಳು, ಮನೆ, ವ್ಯವಹಾರ ಮತ್ತು ಕಚೇರಿಯಲ್ಲಿ. ಬುದ್ಧಿಶಕ್ತಿಯ ಶಕ್ತಿಯು ಮಾತಿನೊಂದಿಗೆ ಸಂಬಂಧಗೊಂಡಿದೆ. ಒಂದು ತಪ್ಪು ಮಾತು ಪ್ರಗತಿಯಲ್ಲಿರುವ ಯೋಜನೆಯನ್ನು ನಿಲ್ಲಿಸಬಹುದು ಮತ್ತು ಒಂದು ದಯೆಯ ಮಾತು ಮುಚ್ಚಿದ ಬಾಗಿಲನ್ನು ತೆರೆಯಬಹುದು. ಆದ್ದರಿಂದ ಪ್ರತಿಕ್ರಿಯಿಸುವ ಮೊದಲು 2 ಸೆಕೆಂಡುಗಳ ಕಾಲ ವಿರಾಮಗೊಳಿಸಿ. ಮಾನಸಿಕವಾಗಿ ದೇವರನ್ನು ನೆನಪಿಸಿಕೊಳ್ಳಿ ಮತ್ತು ನಂತರ ಮಾತನಾಡಿ. 3ನೆಯ ದೊಡ್ಡ ಎಚ್ಚರಿಕೆ ಎಂದರೆ ಯೋಚಿಸದೆ ಯಾರಿಗಾದರೂ ಹಣ ನೀಡುವುದು. ದಾಖಲೆಗಳು, ಆಭರಣಗಳು, ಕೀಲಿಗಳು, ಕೈಚೀಲಗಳು, ಕರವಸ್ತ್ರಗಳು ಅಥವಾ ವೈಯಕ್ತಿಕ ವಸ್ತುಗಳನ್ನು ನೀಡಬೇಡಿ. ರಾಹು ಏನು ಮಾಡುತ್ತಾನೆ? ರಾಹು ಭ್ರಮೆಗಳನ್ನು ಸೃಷ್ಟಿಸುತ್ತಾನೆ. ಯಾರಾದರೂ ನಿಮ್ಮನ್ನು ಆತುರ ಹಾಡುವಂತೆ ಒತ್ತಡ ಬೀರಬಹುದು. ಯಾರಾದರೂ ಈಗಲೇ ಹಣ ಕೊಡಿ, ನಂತರ ನೀವು ಹೆಚ್ಚಿನ ಲಾಭಗಳನ್ನು ಪಡೆಯುತ್ತೀರಿ ಎಂದು ಯಾರಾದರೂ ಹೇಳಬಹುದು. ಯಾರಾದರೂ ನನ್ನನ್ನು ನಂಬಿ ಎಂದು ಹೇಳಬಹುದು. ಆದರೆ ಮಗನೇ, ನಂಬಿಕೆಯು ವಿವೇಚನೆಯಷ್ಟೇ ಮುಖ್ಯ. ಮುಂದಿನ 5 ದಿನಗಳ ಸಂಪತ್ತಿನ ಬಾಗಿಲು ತೆರೆದುಕೊಳ್ಳುತ್ತದೆ, ಆದರೆ ತಪ್ಪಾದ ನಂಬಿಕೆ ಮರುಕಳಿಸಿಕೆಗೆ ಕಾರಣವಾಗಬಹುದು. ದಯವಿಟ್ಟು ಇದನ್ನು ಗಮನದಲ್ಲಿಟ್ಟುಕೊಳ್ಳಿ. ಸ್ನೇಹಿತರೆ, ಈಗ ಮುಂದಿನ 5 ದಿನಗಳಲ್ಲಿ ನಿಮಗೆ ಬರಬಹುದಾದ ಒಳ್ಳೆಯ ಸುದ್ದಿಯ ಬಗ್ಗೆ ಮಾತನಾಡೋಣ. ಮೊದಲ ಒಳ್ಳೆಯ ಸುದ್ದಿ ಹಣಕ್ಕೆ ಸಂಬಂಧಿಸಿದೆ. ಹೌದು ಸ್ನೇಹಿತರೆ, ಮೊದಲ ಒಳ್ಳೆಯ ಸುದ್ದಿ ಹಣಕ್ಕೆ ಸಂಬಂಧಿಸಿದೆ. ಹಳೆಯ ಬಾಕಿ ಪಾವತಿ, ಹೊಸ ಕ್ಲೈಂಟ್ ಕಮಿಷನ್, ಬೋನಸ್, ಸಾಲ ಮರುಪಾವತಿ, ಸಣ್ಣ ಲಾಭ, ಆನ್ಲೈನ್ ಕೆಲಸ, ವ್ಯವಹಾರ ಸಂದೇಶ ಅಥವಾ ಭವಿಷ್ಯದಲ್ಲಿ ಸಂಪತ್ತಿಗೆ ಕಾರಣವಾಗುವ ಅವಕಾಶ ಉದ್ಭವಿಸಬಹುದು. ಸ್ನೇಹಿತರೆ, ನೀವು ತಕ್ಷಣ ಲಕ್ಷಾಂತರ ಲಾಭಗಳನ್ನು ಪಡೆಯುವುದು ಅನಿವಾರ್ಯವಲ್ಲ, ಆದರೆ ಬಾಗಿಲು ತೆರೆಯುವುದು ಮಹತ್ವದ ವಿಷಯ. ಸ್ನೇಹಿತರೆ, ಲಕ್ಷ್ಮಿ ಬಂದಾಗ ಅವಳು ಮೊದಲು ಸಂಕೇತ ನೀಡುತ್ತಾಳೆ, ನಂತರ ಪ್ರವೇಶಿಸುತ್ತಾಳೆ ಮತ್ತು ನೆಲೆಸುತ್ತಾಳೆ. ಹೌದು ಸ್ನೇಹಿತರೆ, 2ನೆಯ ಒಳ್ಳೆಯ ಸುದ್ದಿ ಕೆಲಸ ಮತ್ತು ವೃತ್ತಿ ಜೀವನಕ್ಕೆ ಸಂಬಂಧಿಸಿದೆ. ನೀವು ಕೆಲಸ ಮಾಡುತ್ತಿದ್ದೀರಿ, ಯಾರಾದರೂ ನಿಮ್ಮ ಅಭಿಪ್ರಾಯವನ್ನು ಕೇಳಬಹುದು, ಯಾರಾದರೂ ನಿಮ್ಮನ್ನು ಹೊಗಳಬಹುದು. ಕೆಲವು ಕೆಲಸಗಳು ನಿಮ್ಮೊಂದಿಗೆ ಸಂಬಂಧಗೊಂಡಿರಬಹುದು. ಹಿಂದೆ ನಿಮ್ಮನ್ನು ಆಳವಿಲ್ಲದ ವ್ಯಕ್ತಿ ಎಂದು ಪರಿಗಣಿಸಿದ್ದವರು ಕ್ರಮೇಣ ನಿಮ್ಮ ಆಂತರಿಕ ಸಮತೋಲನ ಮತ್ತು ಪ್ರತಿಭೆಯನ್ನು ನೋಡುತ್ತಾರೆ. ಇದು ಶುಕ್ರನ ತೇಜಸ್ಸು ಮತ್ತು ಬುಧನ ಅಸ್ಪಷ್ಟತೆಯ ಪರಿಣಾಮ. 5ನೆಯ ಶುಭ ಸುದ್ದಿ ಮಾನಸಿಕ ಶಾಂತಿಯಾಗಿರುತ್ತದೆ. ಬಹುದಿನಗಳಿಂದ ನಿಮ್ಮನ್ನು ಕಾಡುತ್ತಿರುವ ಚಡಪಟಿಕೆ ಸ್ವಲ್ಪ ಕಡಿಮೆಯಾಗಬಹುದು. ಮುಂದೆ ಏನು ಮಾಡಬೇಕು, ಯಾರಿಂದ ದೂರವಿರಬೇಕು, ಯಾವ ಕೆಲಸದ ಮೇಲೆ ಗಮನ ಹರಿಸಬೇಕು ಮತ್ತು ಯಾವ ಅಭ್ಯಾಸಗಳನ್ನು ಮುಂದುವರಿಸಬೇಕು ಎಂಬುದನ್ನು ನೀವು ಅರ್ಥ ಮಾಡಿಕೊಂಡಂತೆ ಅನ್ನಿಸುತ್ತದೆ. ಇದು ದೊಡ್ಡ ಸಂಕೇತ ಸ್ನೇಹಿತರೆ. ಆಂತರಿಕ ಮನಸ್ಸು ಸ್ಥಿರವಾಗಿದ್ದಾಗ ಮಾತ್ರ ಬಾಹ್ಯ ಸಂಪತ್ತು ಇರುತ್ತದೆ. ಈಗ ನಿಜವಾದ ವಿಷಯಕ್ಕೆ ಬರೋಣ. ಹೌದು ಸ್ನೇಹಿತರೆ, ನಾಳೆಯಿಂದ ಪ್ರಾರಂಭಿಸಿ 5 ದಿನಗಳವರೆಗೆ ನೀವು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳಬೇಕಾದ ಆ 2 ವಸ್ತುಗಳು ಯಾವುವು? ಎಚ್ಚರಿಕೆಯಿಂದ ಆಲಿಸಿ, ಏಕೆಂದರೆ ಇದು ಕೇವಲ ಪ್ರದರ್ಶನವಲ್ಲ. ನಿಮ್ಮ ಮನಸ್ಸು, ಮಾತು, ಸಂಪತ್ತು ಮತ್ತು ಆಕರ್ಷಣೆಯನ್ನು ಸಮತೋಲನಗೊಳಿಸಲು ಸರಳವಾದ ಮನೆಮದ್ದು. ಮೊದಲನೆಯದು ಶುದ್ಧ ಅಥವಾ ತಿಳಿ ಬಣ್ಣದ ಬಿಳಿ ಕರವಸ್ತ್ರ. 2ನೆಯ ವಸ್ತುವು ಅಕ್ಕಿಯ ಧಾನ್ಯ ಮತ್ತು ಲಭ್ಯವಿದ್ದರೆ ಒಂದು ಸಣ್ಣ ಸಕ್ಕರೆ ಕ್ಯಾಂಡಿ. ಕರವಸ್ತ್ರವು ಶುಕ್ರನ ಸ್ವಚ್ಛತೆ, ಅದೃಷ್ಟ ಮತ್ತು ಆಕರ್ಷಣೆಯನ್ನು ಸಂಕೇತಿಸುತ್ತದೆ. ಅಕ್ಕಿ ಸ್ಥಿರತೆ ಮತ್ತು ಸಮೃದ್ಧಿಯನ್ನು ಪ್ರತಿನಿಧಿಸುತ್ತದೆ. ಮಿಶ್ರಿ ಸಿಹಿ ಮಾತು ಮತ್ತು ಸಿಹಿ ಸಂಬಂಧಗಳನ್ನು ಸಂಕೇತಿಸುತ್ತದೆ. ಈಗ ಸ್ನೇಹಿತರೆ, ಅದನ್ನು ಇಡುವ ವಿಧಾನವನ್ನು ಎಚ್ಚರಿಕೆಯಿಂದ ಆಲಿಸಿ. ನಾಳೆ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಅಥವಾ ನಿಮ್ಮ ಕೈ ಮತ್ತು ಮುಖವನ್ನು ತೊಳೆದ ನಂತರ ಸ್ವಚ್ಛವಾದ ಕರವಸ್ತ್ರ ತೆಗೆದುಕೊಳ್ಳಿ. ಕರವಸ್ತ್ರವು ತೊಳೆಯಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಅದು ಕೊಳಿಕಾಗಿರಬಾರದು ಅಥವಾ ಹರಿದು ಹೋಗಬಾರದು. ಹೊಸ ಕರವಸ್ತ್ರ ಉತ್ತಮ, ಇಲ್ಲದಿದ್ದರೆ ಹಳೆಯ ಸ್ವಚ್ಛವಾದ ಕರವಸ್ತ್ರ ಉತ್ತಮವಾಗಿರುತ್ತದೆ. ಸ್ನೇಹಿತರೆ, ನೀವು ಅದನ್ನು ಏನು ಮಾಡಬೇಕು? ಅದನ್ನು ನಿಮ್ಮ 2 ಕೈಗಳಲ್ಲಿ ಹಿಡಿದುಕೊಂಡು ಮಾನಸಿಕವಾಗಿ ಗಣೇಶ, ಲಕ್ಷ್ಮೀ ದೇವತೆ ಮತ್ತು ನಿಮ್ಮ ನೆಚ್ಚಿನ ದೇವತೆಯನ್ನು ನೆನಪಿಸಿಕೊಳ್ಳಿ. ನಂತರ ಒಂದು ಸಣ್ಣ ಕಾಗದದ ಮೇಲೆ ನಿಮ್ಮ ಹೆಸರನ್ನು ಬರೆಯಿರಿ. ಅದರ ಕೆಳಗೆ ನನ್ನ ಬುದ್ಧಿ ಸ್ಪಷ್ಟವಾಗಲಿ, ನನ್ನ ಮಾತು ಸಿಹಿಯಾಗಲಿ, ನನ್ನ ಕಾರ್ಯಗಳು ಸರಿಯಾದ ದಿಕ್ಕಿನಲ್ಲಿ ಸಾಗಲಿ ಎಂದು ಬರೆಯಿರಿ. ನಂತರ ಕಾಗದವನ್ನು ಮಡಚಿ ಕರವಸ್ತ್ರದಲ್ಲಿ ಇಡಿ. ಸ್ನೇಹಿತರೆ, ಅದೇ ಕರವಸ್ತ್ರದಲ್ಲಿ ಅಕ್ಕಿಯ ಧಾನ್ಯವನ್ನು ಇಡಿ. ಸಕ್ಕರೆ ಕ್ಯಾಂಡಿ ಲಭ್ಯವಿದ್ದರೆ ಒಂದು ಸಣ್ಣ ತುಂಡನ್ನು ಸೇರಿಸಿ. ಹೌದು ಸ್ನೇಹಿತರೆ, ನೀವು ಅದನ್ನು ಈ ರೀತಿ ಇಡಬಹುದು. ನೆನಪಿಡಿ, ನಿಮಗೆ ದೊಡ್ಡ ತುಂಡು ಅಗತ್ಯವಿಲ್ಲ. ಸಂಕೇತವಾಗಿ ಚಿಕ್ಕದನ್ನು ಬಳಸಿ. ಈಗ ಸ್ನೇಹಿತರೆ, ಕರವಸ್ತ್ರವನ್ನು ಅಚ್ಚುಕಟ್ಟಾಗಿ ಮಡಚಿ ಮತ್ತು ಅದನ್ನು ನಿಮ್ಮ ಜೇಬಿನಲ್ಲಿ ಅಥವಾ ಪರ್ಸ್ನಲ್ಲಿ ಸುರಕ್ಷಿತವಾಗಿ ಉಳಿಯುತ್ತೆ ಮತ್ತು ಹೊರಗೆ ಬೀಳದ ಸ್ಥಳದಲ್ಲಿ ಇಡಿ. ನೀವು ಈ ಕರವಸ್ತ್ರವನ್ನು ಯಾರಿಗೂ ತೋರಿಸಬಾರದು. ಸ್ನೇಹಿತರೆ, ದಯವಿಟ್ಟು ಇದನ್ನು ಸೋಲಿಕೊಳ್ಳಿ.
ನಿಮ್ಮ ಪರ್ಸ್ನಲ್ಲಿ ಯಾರಿಗೂ ಸುಲಭವಾಗಿ ಗೋಚರಿಸದ ಸ್ಥಳವಿದೆ, ಆದ್ದರಿಂದ ನೀವು ಅದನ್ನು ಅಲ್ಲಿಯೇ ಇರಬೇಕು. ಯಾರಿಗೂ ಹೇಳಬೇಡಿ ಮತ್ತು ಅದನ್ನು ಹೊರಗೆ ತೆಗೆದುಕೊಂಡು ಪದೇ ಪದೇ ನೋಡಬೇಡಿ. ಇದು ನಿಮ್ಮ ಮತ್ತು ನಿಮ್ಮ ದೇವರ ನಡುವಿನ ಸಂಕೇತ. ಒಂದು ಸಂಪರ್ಕ, ನಿಮ್ಮನ್ನು ಮತ್ತು ನಿಮ್ಮ ದೇವತೆಯನ್ನು ನಿಮ್ಮ ಹಣೆಬರಹಕ್ಕೆ ನೇರವಾಗಿ ಸಂಪರ್ಕಿಸುವ ಸಂಪರ್ಕ. ನೀವು ಮನೆಯಿಂದ ಹೊರಗೆ ಹೋದಾಗೆಲ್ಲ ನಿಮ್ಮ ಜೇಬಿನಲ್ಲಿರುವ ಕರವಸ್ತ್ರವನ್ನು ಲಘುವಾಗಿ ಸ್ಪರ್ಶಿಸಿ ಮತ್ತು ಮಾನಸಿಕವಾಗಿ, ನನ್ನ ಮಾತು ಸಿಹಿಯಾಗಲಿ, ನನ್ನ ಮನಸ್ಸು ಶಾಂತವಾಗಲಿ, ನನ್ನ ಹಣೆಬರಹ ಜಾಗೃತವಾಗಲಿ ಮತ್ತು ನನ್ನ ಕ್ರಿಯೆಗಳು ಸರಿಯಾದ ದಿಕ್ಕಿನಲ್ಲಿ ಚಲಿಸಲಿ ಎಂದು ಹೇಳಿ. ಇದು ಕೇವಲ ಒಂದು ವಾಕ್ಯವಲ್ಲ, ಇದು ನಿಮ್ಮ ಮನಸ್ಸಿಗೆ ಆಜ್ಞಾಪಿ. ಮನಸ್ಸು ಸರಿಯಾದ ದಿಕ್ಕನ್ನು ಕಂಡಾಗ ನಡವಳಿಕೆ ಬದಲಾಗುತ್ತದೆ ಮತ್ತು ನಡವಳಿಕೆ ಬದಲಾದಾಗ ಜನರು ಬದಲಾಗುತ್ತಾರೆ. ಜನರು ಬದಲಾದಾಗ ಅವಕಾಶಗಳು ಬದಲಾಗುತ್ತವೆ ಮತ್ತು ಅವಕಾಶಗಳು ಬದಲಾದಾಗ ಅದೃಷ್ಟಕ್ಕೆ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ಸ್ನೇಹಿತರೆ, ಈ ಪರಿಹಾರವನ್ನು 5 ದಿನಗಳ ಕಾಲ ಅಭ್ಯಾಸ ಮಾಡಬೇಕು. 5ನೇ ದಿನದ ನಂತರ ಭತ್ತದ ಕಾಳುಗಳನ್ನು ಸಸ್ಯದ ಮೂಲದಲ್ಲಿ ಹೂತು ಹಾಕಿ ಎಚ್ಚರಿಕೆಯಿಂದ ಆಳಿಸಿ. ಸ್ನೇಹಿತರೆ, ಸರಿಯಾದ ವಿಧಾನದೊಂದಿಗೆ ಪರಿಹಾರವನ್ನು ಕೇಳದ ಮತ್ತು ನಂತರ ಗುರೂಜಿ ನಾವು ಈ ಪ್ರಯೋಜನವನ್ನು ಸಾಧಿಸಲಿಲ್ಲ ಎಂದು ಕಾಮೆಂಟ್ ಮಾಡುವ ಅನೇಕ ಜನರಿದ್ದಾರೆ.